ದೋಸೆಗಳಲ್ಲಿ ಅನ್ಲಿಮಿಟೆಡ್ ವೆರೈಟೀಸ್ ಇದಾವೆ. ಆದ್ರೆ ನಮ್ಮ ಕನ್ನಡಿಗರಿಗೆ ತುಂಬಾ ಸುಲಭವಾಗಿ ಸಿಕ್ಕೋ ದೋಸೆ ಅಂದ್ರೆ ಸೆಟ್ ದೋಸೆ, ಈರುಳ್ಳಿ ದೋಸೆ, ಮಸಾಲೆ ದೋಸೆ. ಆ ಒಂದು ರೆಸಿಪಿನೇ ನಿಮ್ಗೋಸ್ಕರ ಇವತ್ತಿನ ರೆಸಿಪಿ ಈರುಳ್ಳಿ ದೋಸೆ ಹೇಗೆ ಮಾಡುವುದು ಅಂತ. ಸೊ ಲೇಡೀಸ್ ಅಂಡ್ ಜೆಂಟಲ್ ಗೈಸ್, ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ, ನೀವು ನೋಡ್ತಾ ಇರೋದು ಟೇಸ್ಟ್ ಆಫ್ ಉಪಹಾರ. ಇವತ್ತಿನ ರೆಸಿಪಿ ಈರುಳ್ಳಿ ದೋಸೆ ಹೇಗೆ ಮಾಡಿದರೆ ಚಂದ ಬರುತ್ತೆ ಅಂತ. ಈಗ ಈರುಳ್ಳಿ ದೋಸೆಗೆ ಬೇಕಾಗಿರೋ ಪದಾರ್ಥಗಳು ಇಲ್ಲಿದೆ. ಪ್ರದೀಪ್ನು ಈರುಳ್ಳಿನ ನೈಸ್ ಆಗಿ ಕಟ್ ಮಾಡಿಕೊಟ್ಟಿದ್ದಾನೆ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿನ ನೈಸ್ ಆಗಿ ಹಚ್ಚಿ ಕೊಟ್ಟಿದ್ದಾನೆ, ಕ್ಯಾರೆಟ್ ಅನ್ನ ತುರಿದು ಕೊಟ್ಟಿದ್ದಾನೆ. ಎಷ್ಟು ನೈಸ್ ಆಗಿದೆ ನೋಡ್ಕೊಳ್ಳಿ. ನೀವು ಮನೇಲಿ ಮಾಡೋರು ಈ ರೀತಿ ಎಲ್ಲ ಪದಾರ್ಥಗಳನ್ನ ಸಿದ್ಧ ಮಾಡಿ ಇಟ್ಕೊಂಡು ಆಮೇಲೆ ಸ್ಟಾರ್ಟ್ ಮಾಡಿ ಕೆಲಸ. ಅಂದ್ರೆ ದೋಸೆ ಹಾಕಲು ಸ್ಟಾರ್ಟ್ ಮಾಡಿ ಎಲ್ಲ ಪದಾರ್ಥಗಳು ರೆಡಿ ಇದೆ. ಈಗ ಹೆಂಚು ಬಿಸಿ ಆಗಿದೆ. ಹೆಂಚು ಮೇಲೆ ದೋಸೆ ಹಾಕೋಕೆ ಮೊದಲು ಸ್ವಲ್ಪ ನೀರು ಹಾಕಿ ಅದರ ಮೇಲೆ ಒರೆಸಿ. ಇವಾಗ ರೆಸ್ಟೋರೆಂಟ್ ಅಲ್ಲಿ ಪರ್ಕೆಯಲ್ಲಿ ಒರೆಸ್ತಾರೆ. ನಾನು ಹೆಂಚು ಯಾವಾಗೋ ಒಂದ್ಸಲಿ ತೆಗೆಯೋದು, ಅದು ವಿಡಿಯೋಗೋಸ್ಕರ ಇವತ್ತು ಹೆಂಚು ಆಚೆ ತೆಗ್ದಿದ್ದೀನಿ. ಸೊ ಹೆಂಚು ಚೆನ್ನಾಗಿ ಬಿಸಿಯಾಗಿದೆ, ಒರೆಸಿದಾಗಿದೆ. ಇದ್ರ ಮೇಲೆ ಒಂದು ಬೌಲ್ ಇಟ್ಟು ಹೀಗೆ ಇಟ್ಟು ಹಾಕೋದಷ್ಟೇ. ಇದನ್ನ ಅಗಲ ಮಾಡೋಷ್ಟೇನಿಲ್ಲ. ಹಿಂಗೆ ಒಂದು ಬೌಲ್ ತುಂಬಾ ಈಗ ಮೇಲಿಂದ ಹಾಕಿದ್ರೆ ಸ್ವಲ್ಪ ಹಾಗೆ ಹಗಲುವಾಗ ಆಗುತ್ತೆ. ಇದ್ರ ಮೇಲೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕ್ಯಾರೆಟ್ ಬೇಕಾದ್ರೆ ಹಾಕೊಳ್ಳಿ, ಇಲ್ಲ ಅಂದ್ರೆ ಬೇಡ. ಉಪ್ಪನ್ನು ಸೇರಿಸಿ ಕಲಿಸ್ಕೊಳ್ಳಿ. ತುಂಬಾ ಇಂಪಾರ್ಟೆಂಟು. ಉಪ್ಪನ್ನು ಸೇರಿಸಿ ಈ 4 ಪದಾರ್ಥಗಳು, ಒಂದು 5 ಪದಾರ್ಥಗಳನ್ನು ಹಾಕಿ ಚೆನ್ನಾಗಿ ಕಿವುಚಬೇಕು. ಯಾಕೆ ಗೊತ್ತಾ? ಈ ಕೈಯಿಂದ ಹೀಗೆ ಕಿವುಚಿದರೆ ಈ ಬೆರಳುಗಳ ಮೇಲೆಲ್ಲ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಉಪ್ಪು ಎಲ್ಲ ಇದೆಯಾ ನೋಡಿ, ಮಸಾಲ ಎಲ್ಲ ಇಲ್ಲ ಆಗಿ ಆ ಒಂದು ರಸ ಬರುತ್ತಲ್ಲ, ಅದೇ ಟೇಸ್ಟು. ಎಸ್, ಹೀಗೆ ಚೆನ್ನಾಗಿ ಕಿವುಚಿ ದೋಸೆ ಹಿಟ್ಟು ಮೇಲೆ ಹಾಕಿ ಹೀಗೆ ಸ್ವಲ್ಪ ಮೇಲಿಂದ ಹಾಕಿದರೆ ಅದು ಹೋಗಿ ಅದ್ರ ಮೇಲೆ ಕೂರುತ್ತಲ್ಲ, ಆಗ ಸ್ವಲ್ಪ ಅಗಲ ಆಗುತ್ತೆ ಅದು ದೋಸೆ. ಹೀಗೆ ಸೈಡಿಂದ ಎಷ್ಟು ಈರುಳ್ಳಿ ಬೇಕಾದ್ರೂ ಹಾಕೊಳ್ಳಿ. ನೀವು ಈರುಳ್ಳಿ ತಿನ್ನೋರು ಅಲ್ಲ ಅಂದ್ರೆ ಇದ್ರ ಮೇಲೆ ನೀವು ಕ್ಯಾರೆಟ್ ಹಾಕೊಳ್ಳಿ, ಬೀಟ್ರೂಟ್ ಹಾಕೊಳ್ಳಿ, ಟೊಮೆಟೊ ಹಾಕೊಳ್ಳಿ, ಪನ್ನೀರ್ ಹಾಕೊಳ್ಳಿ, ಚೀಸ್ ಹಾಕೊಳ್ಳಿ. ಓಕೆ, ಆಗ ಪನ್ನೀರ್ ಹಾಕೊಂಡ್ರೆ ಪನ್ನೀರ್ ಉತ್ತಪ್ಪಂ, ಟೊಮೆಟೊ ಹಾಕೊಂಡ್ರೆ ಟೊಮೆಟೊ ಉತ್ತಪ್ಪಂ, ಕ್ಯಾರೆಟ್ ಹಾಕೊಂಡ್ರೆ ಕ್ಯಾರೆಟ್ ಉತ್ತಪ್ಪಂ, ಈರುಳ್ಳಿ ಹಾಕೊಂಡ್ರೆ ಆನಿಯನ್ ಉತ್ತಪ್ಪಂ. ಎಸ್, ದಟ್ಸ್ ಇಟ್. ಇಷ್ಟೇ. ಹೀಗೆ ನೋಡಿ ಚೆನ್ನಾಗಿ ಕಲಸಿ. ಆ ಕೈ ಮೇಲೆ ನೋಡಿ ಎಷ್ಟು ಈರುಳ್ಳಿ, ಎಷ್ಟು ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ಕೊಂಡ್ರೆ ಹಿಂಗ್ ಉದುರ್ಸ್ತಾರಲ್ಲ, ಇದೇ ಟೇಸ್ಟ್ ಬರೋದು. ಆಕ್ಚುಲಿ ಈ ಕೈಗೆಲ್ಲ ಚೆನ್ನಾಗಿ ಮಸಾಲ ಎಲ್ಲ ಬೆರೆತೋಗಿರುತ್ತೆ, ಅದೇ ಟೇಸ್ಟ್ ಬರೋದು. ಪ್ಲಾಸ್ಟಿಕ್ ಅಲ್ಲಿ ಕವರ್ ಹಾಕೊಂಡು ಮಾಡ್ಬೇಡಿ, ಅದು ಪ್ಲಾಸ್ಟಿಕ್ ಜಾಸ್ತಿ ಯೂಸ್ ಮಾಡಬಾರ್ದು ಅಂತಾರೆ. ಆದ್ರೆ ಜನಗಳಿಗೆ ಏನೋ ಒಂಥರ ಮನೋಭಾವನೆ, ಪ್ಲಾಸ್ಟಿಕ್ ಹಾಕೊಂಡ್ರೆ ಸ್ಟ್ಯಾಂಡರ್ಡ್ ಅಂತಾರೆ. ಅಲ್ಲ, ಕೈಯಲ್ಲಿ ಹಿಂಗ್ ಹಾಕಿ ಹಿಂಗ್ ಇಚ್ಕಿದರೆ ಆ ಕೈಯಿಂದ ಮಸಾಲ ಎಲ್ಲ ಮೆತ್ಕೊಂಡು ಅದು ಟೇಸ್ಟು. ಅದಕ್ಕೆ ಹೋಟ್ಲುಗಳಲ್ಲಿ ಚೆನ್ನಾಗಿ ರುಚಿ ಇರೋದು. ಹೀಗೆ ಚೆನ್ನಾಗಿ ಹಾಕಿದ ಈರುಳ್ಳಿನ ಹೊತ್ತಿ ಇದ್ರ ಮೇಲೆ ಎಣ್ಣೆ ಹಾಕಿ, ಆಲಿವ್ ಆಯಿಲ್ ಹಾಕಿ, ತುಪ್ಪ ಹಾಕಿ, ಬೆಣ್ಣೆ ಹಾಕಿ, ನಿಮ್ಗೆ ಏನ್ ಇಷ್ಟನೋ ಅದನ್ನ ಹಾಕೊಂಡು ಮಗಚಿ. ನೋಡಿದ್ರೆ ಹೇಗೆ ಇದ್ದೇ ಕಣ್ರಿ ಟೇಸ್ಟ್. ಈಗ ನಾನು ಹಾಕ್ತಾ ಇರೋದು ಎಣ್ಣೆ, ತುಪ್ಪ, ಆಲಿವ್ ಆಯಿಲ್, ಬಟರು ಏನ್ ಬೇಕಾದ್ರೂ ಬಳಸ್ಕೊಬೇಕು. ಹೀಗೆ 4 ಕಡೆ ಎಣ್ಣೆ ಹಾಕಿ ಹೀಗೆ ಬೆಂದಿದೆ ನೋಡ್ಕೊಳ್ಳಿ. ಈರುಳ್ಳಿ ಎಲ್ಲ ಚೆನ್ನಾಗಿ ದೋಸೆ ಮೇಲೆ ಹಾಕಿ. ಈ ಒಂದು ಈರುಳ್ಳಿ ದೋಸೆ ಇದೆಯಲ್ಲ, ನೀವು ರೆಸ್ಟೋರೆಂಟ್ ಅಲ್ಲಿ ಹೋಗಿ ತಿಂದ್ರೆ ಏನಿಲ್ಲ ಅಂದ್ರೂ 40 ರೂಪಾಯಿ ಒಂದು ದೋಸೆ. ರೆಡಿಮೇಡ್ ಬ್ಯಾಟರ್, ಇಡ್ಲಿ ಬ್ಯಾಟರ್ ಇದೆಯಲ್ಲ, ರಿಲಯನ್ಸ್ ಜಿಯೋ ಮಾರ್ಟಲ್ಲಿ ಹೋದ್ರೆ 67 ರೂಪಾಯಿ ಒಂದು ಪ್ಯಾಕೆಟ್, 1 kg. ಸುಮಾರು ಒಂದು 15 ದೋಸೆ ಆಗ್ತದೆ. 2 ಈರುಳ್ಳಿ ಕಟ್ ಮಾಡ್ಕೊಳ್ಳಿ. ಈ ವಿಡಿಯೋ ನಾನು ಯಾರಿಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಅಂದರೆ ಬ್ಯಾಚುಲರ್ಗೋಸ್ಕರ. ಬ್ಯಾಚುಲರ್ ರುಬ್ಬಕ್ಕಾಗೋದಿಲ್ಲ ಹಿಟ್ಟನ್ನ. ಬ್ಯಾಚುಲರ್ಗೆ ಹಿಟ್ಟು ರುಬ್ಕೊಳ್ಳಿ ದೋಸೆ ಮಾಡಿದ್ರೆ ಅದಾಗುತ್ತಾ? ಆಗೋದಿಲ್ಲ. ಅವ್ರಿಗೋಸ್ಕರನೇ ಈ ವಿಡಿಯೋ. ಮನೆಯವರು, ಹೆಣ್ಮಕ್ಳು ಮನೇಲಿರೋರು ರುಬ್ತಾರೆ, ಕೆಲವರು ತುಂಬ ಶ್ರಮಜೀವಿಗಳಿರ್ತಾರೆ, ಅವರೆಲ್ಲ ಈ ರೀತಿ ರುಬ್ಕೊಂಡು ಮಾಡ್ಕೊಂಡೆ ತಿಂತಾರೆ. ಹೌದು, ಅದು ತುಂಬ ಚೆನ್ನಾಗಿರುತ್ತೆ. ಬ್ಯಾಚುಲರ್ಗೆ ನೀವು ರುಬ್ಕೊಂಡು ಮಾಡ್ಕೊಳ್ಳಿದ್ರೆ ಆಗೋದಿಲ್ಲ. ಅವ್ರಿಗೋಸ್ಕರ ಈ ಥರ ರೆಡಿಮೇಡ್ ಹಿಟ್ಟಲ್ಲಿ, ಇದು ಅಂದ್ರೆ ರೆಡಿಮೇಡ್ ಪ್ಯೂರ್ ಹಿಟ್ಟು. ಇದರಲ್ಲಿ ಒಂಚೂರು ಮೈದಾ, ಒಂಚೂರು ಕಡಲೆ ಹಿಟ್ಟು, ಒಂಚೂರು ಅಕ್ಕಿ ಹಿಟ್ಟು ಮತ್ತು ಸ್ವಲ್ಪ ಉಪ್ಪು, ಸ್ವಲ್ಪ ಸೋಡಾ ಮತ್ತೆ ಸಕ್ಕರೆ, ಇಷ್ಟನ್ನು ಬ್ಯಾಟರ್ಗೆ ಚೆನ್ನಾಗಿ ಹಾಕಿ ಕಲಸಿ ಅರ್ಧ ಗಂಟೆ ಬಿಟ್ಟು ಆಮೇಲೆ ದೋಸೆ ಹಾಕಿ. ದೋಸೆ ಮೇಲೆ ಮುಚ್ಚಳ ಹಾಕಿ ಬೇಯಿಸ್ಕೊಬೋದು. ಮನೆಯಲ್ಲಿ ಮಾಡೋರು ಚಿಕ್ಕ ತವ ಮೇಲೆ ಮಾಡ್ತಿರಲ್ಲ, ಅವರು ಮುಚ್ಚಳ ಹಾಕೊಂಡು ಬೇಯಿಸಿದ್ರೆ ಚೆನ್ನಾಗಿ ಬೇಯುತ್ತೆ. ರೆಸ್ಟೋರೆಂಟ್ ಅಲ್ಲೆಲ್ಲ ಈ ರೀತಿ ಮುಚ್ಚಳ ಹಾಕಿ ಬೇಯಿಸೋದಿಲ್ಲ. ಹಾಗೆ ಒಂದು 10 ನಿಮಿಷ ಬೇಯಿಸ್ತಾರೆ ಚೆನ್ನಾಗಿ. ಆ ಕಡೆ ಈ ಕಡೆ ಎಲ್ಲ ಚೆನ್ನಾಗಿ ಬಂದ್ಮೇಲೆ ಒಳ್ಳೆ ಗೋಲ್ಡನ್ ಕಲರ್ ಬಂದ್ಮೇಲೆ ಸರ್ವ್ ಮಾಡ್ತಾರೆ. ಸೊ ಇದಾಗಿತ್ತು ಈರುಳ್ಳಿ ರೆಸಿಪಿ ರೆಸ್ಟೋರೆಂಟ್ ಸ್ಟೈಲ್ ಅಲ್ಲಿ.
ಈಗ ಇದನ್ನ ಸರ್ವ್ ಮಾಡ್ತಾ ಇದೀನಿ. ಆಮೇಲೆ ಮನೆಯವ್ರಿಗೋಸ್ಕರ ಚೋಟಾ ತವಾ ಮೇಲೆ ಈರುಳ್ಳಿ ದೋಸೆ ಮಾಡಿದ್ರೆ ಹೇಗ್ ಬರುತ್ತೆ ಅಂತ, ಅದು ಸ್ವಲ್ಪ ಕಲರ್ ಕಮ್ಮಿ ಬರುತ್ತೆ, ಇದು ಕಲರ್ ಚೆನ್ನಾಗಿ ಬರುತ್ತೆ. ಯಾಕಂದ್ರೆ ನನಗೆ ಒಂದು 50 ಜನಕ್ಕೆ ದೋಸೆ ಆರ್ಡರ್ ಇತ್ತು, ಅವ್ರಿಗೆ ಮಾಡಿ ಕಳ್ಸಿದ್ಮೇಲೆ ಇಲ್ಲಿ ಈರುಳ್ಳಿ ದೋಸೆ ಹಾಕದಲ್ಲ, ಇದೆಲ್ಲ ಆದ್ಮೇಲೆ ಹಿಟ್ಟು ಕೊನೆ ಆಗೋಗಿತ್ತು. ಲಾಸ್ಟ್ ಅಲ್ಲಿ 1-2 ಬೌಲ್ ಇತ್ತು, ಅದ್ರಲ್ಲಿ ದೋಸೆ ಹಾಕ್ತೀನಿ, ಕೆಳಗಡೆ ಕಲರ್ ಬರೋದಿಲ್ಲ. ಕೊನೆಯಲ್ಲಿ ಹಿಟ್ಟು ಕೊನೆ ಆದಾಗ ಕಲರ್ ಬರೋದಿಲ್ಲ, ನೆನ್ಪಿಟ್ಕೊಳ್ಳಿ. ಈಗ ಪ್ರದೀಪ್ ಅಂತ ತಿಂತಾ ಇದ್ದಾನೆ ಈರುಳ್ಳಿ ದೋಸೆ. ನನ್ ಮಗ ಡಿ ನೋಡ್ತಾ ಇದ್ದಾನೆ, ಸೂಪರ್ ಆಗಿದೆ ಅಂತೆ ದೋಸೆ, ಬಾಯಲ್ಲಿ ಇಟ್ಕೊಂಡ್ರೆ ಕರ್ಗೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಡಿ ಶೂ ಇವೆಲ್ಲ ತಿನ್ನೋದಿಲ್ಲ, ಅವನ್ ಏನಿದ್ರು ಪ್ಲೈನ್ ದೋಸೆ ತಿಂತಾನೆ ಅಷ್ಟೇ. ಮಸಾಲ ದೋಸೆ, ಈರುಳ್ಳಿ ದೋಸೆ, ಉತ್ತಪ್ಪಂ ಅವೆಲ್ಲ ಇಷ್ಟ ಆಗೋದೇ ಇಲ್ಲ, ಬಾಯಲ್ಲಿ ಇಟ್ಕೊಂಡ್ರೆ ಕರ್ಗೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ತವಾ ಮನೆಯವ್ರಿಗೋಸ್ಕರ ಚೋಟಾ ತವಾ ಮೇಲೆ ಹೇಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡ್ಕೊಳ್ಳಿ. ಇದು ತುಂಬಾ ಇಂಪಾರ್ಟೆಂಟ್. ಮನೆಯವ್ರಿಗೋಸ್ಕರ ಹೀಗೆ ಒಂಚೂರು ನೀರ್ ಹಾಕಿ, ಪ್ರತಿ ಒಂದು ದೋಸೆಯ ನಂತರ ಒಂಚೂರು ನೀರ್ ಹಾಕಿ ಒರೆಸ್ಕೊಬೇಕು, ಆಮೇಲೆ ದೋಸೆ ಹಾಕ್ತೀನಿ. ಈಗ ಒಂದು ಬೌಲ್ ತುಂಬಾ ಹಿಟ್ಟು ಹಾಕಿದೀನಿ, ಇದ್ರ ಮೇಲೆ ಈರುಳ್ಳಿ ಹಾಕ್ತೀನಿ. ಹಿಂಗೆ ತಟ್ಟಬೇಕು, ಒಮ್ಮೆ ಹೀಗೆ ತಟ್ಟಿದ್ರೆ ಹೀಗೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಕ್ಯಾರೆಟ್ ತುರಿ, ಉಪ್ಪು ಇಷ್ಟನ್ನು ಸೇರಿಸಿ ಚೆನ್ನಾಗಿ ಕಲಸಿ ಕಿವುಚಿ ಹಿಂಗೆ ಚೆನ್ನಾಗಿ ಕಲಸ್ಬೇಕು. ಅವಾಗೆ ಆ ಘಮನು ಬರಬೇಕು, ಆ ಟೇಸ್ಟ್ ಬರ್ಬೇಕು ಅಂದ್ರೆ ಚೆನ್ನಾಗಿ ಅದನ್ನ ಕಿವುಚ್ಬೇಕು, ಅವಾಗೆ ಟೇಸ್ಟ್ ಬರೋದು. ನೋಡಿದ್ರೆ ಎಷ್ಟು ಕಲರ್ ಆಗಿದೆ ದೋಸೆ ನೋಡಿ. ಸ್ವಲ್ಪ ಎಣ್ಣೆಯನ್ನು ಸೇರಿಸಿ, ಎಣ್ಣೆ ಒಂಚೂರು ಜಾಸ್ತಿ ಹಾಕಬೇಕು, ಈರುಳ್ಳಿ ದೋಸೆ ಆದ್ರಿಂದ ಎಣ್ಣೆ. ನಾನು ಎಣ್ಣೆ ಹಾಕ್ತಾ ಇದ್ದೀನಿ, ನೀವು ಈಗ ಇದು ಬೆಂದಿದೆ. ತುಪ್ಪ, ಆಲಿವ್ ಆಯಿಲ್, ಬಟರ್ ಏನು ಬೇಕೋ ಬಳಸ್ಕೊಳ್ಳಿ. ಪಾಮ್ ಆಯಿಲ್ ತಿನ್ನಬೇಡಿ, ಪಾಮ್ ಆಯಿಲು ಅದು ಜಾಸ್ತಿ ಫ್ಯಾಟ್ ಮಾಡುತ್ತೆ, ಅದನ್ನ ನೀವು ಪಾಮ್ ಆಯಿಲ್ ತಿನ್ನಬೇಡಿ. ನಾನು ಪಾಮ್ ಆಯಿಲ್ ಯಾರಿಗೂ ರೆಕಮೆಂಡ್ ಮಾಡೋದಿಲ್ಲ. ನಾನು ಬಳಸೋದು ಸನ್ಫ್ಲವರ್ ಆಯಿಲ್, ಸನ್ಫ್ಲವರ್ ಆಯಿಲ್, ಇಲ್ಲಾಂದರೆ ಗೋಲ್ಡ್ ವಿನ್ನರ್ ಸನ್ಫ್ಲವರ್ ಆಯಿಲ್. ಸೊ ಇದು ಈರುಳ್ಳಿ ದೋಸೆ ರೆಸಿಪಿ ನಿಮಗೋಸ್ಕರ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಕಾಮೆಂಟ್ ಕೊಡಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಏನೇನ ಮಾಡಿ. ಒಂದು ನಾನು ಏನ್ ಹೇಳ್ತೀನಿ ಅಂದ್ರೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೊಡಿ. ಅಲ್ಲಿ ಏನಾಗುತ್ತೆ ಅಂತ ಸಬ್ಸ್ಕ್ರೈಬ್ ಬಟನ್ ಮೇಲೆ ನೀವು ಹೊಡೆದ್ರೆ ಅದು ಕಲರ್ ಬಿಟ್ಕೊಡುತ್ತೆ, ನೋಡಲ್ ಚೆನ್ನಾಗಿ ಕಾಣಿಸುತ್ತೆ. ಲೈಕ್ ಕೊಡಿರಿ, ಅದು ಒಂದು ಕಲರ್ ಬಿಟ್ಕೊಡುತ್ತೆ, ನೋಡಲ್ ಚೆನ್ನಾಗಿ ಕಾಣಿಸುತ್ತೆ, ಕಣ್ಣುಗಳಿಗೆ ಸ್ವಲ್ಪ ಹಂದವಾಗಿರುತ್ತೆ. ಸೊ ಏನೋ ಒಂದು ಮಾಡಿ, ನಿಮ್ ಇಷ್ಟ. ಈಗ ಈರುಳ್ಳಿ ದೋಸೆ ಅಂತೂ ರೆಡಿ ಆಗಿದೆ, ತಿನ್ನಲು ಸಿದ್ಧ. ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ. ಅಲ್ಲಿ ನಾನು ಮೈಸೂರು ಮಸಾಲೆ ದೋಸೆ ಮಾಡ್ಕೊಂಡ್ ಬರ್ತೀನಿ. ಮೈಸೂರು ಮಸಾಲೆ ದೋಸೆ ಬ್ಯಾಟರ್ ರೆಡಿ ಮಾಡಿ, ಚಟ್ನಿ ಮಾಡಿ, ಮತ್ತು ದೋಸೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಎಷ್ಟು ಹೆಲ್ದಿ ಆಗಿರುತ್ತೆ ಅಂತ ಇನ್ನೊಂದು ವಿಡಿಯೋ ನೀವು ನೋಡ್ಬೇಕು ಅಂದ್ರೆ ಈ ವಿಡಿಯೋದಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಹೊಡೀರಿ, ಆಲ್ ಅಂತ ಟೈಪ್ ಮಾಡಿ. ಯಾಕೆಂದ್ರೆ ನಾನು ಹಾಕಿದ ವಿಡಿಯೋ ಮೊದಲು ನಿಮ್ಗೆ ಬರುತ್ತೆ. ಆಗ ಮೈಸೂರು ಮಸಾಲೆ ದೋಸೆ ನೀವು ನೋಡಿ ತಿನ್ನಿ, ಖುಷಿ ಪಡಿ, ಹೆಲ್ದಿ ಆಗಿರಿ, ಒಳ್ಳೆ ಊಟ ತಿನ್ನಿ, ಹೆಲ್ದಿ ಆಗಿರಿ.